ನಮಸ್ಕಾರ ಎಲ್ಲರಿಗೂ ಸ್ವಾಗತ LG ಹೋಮ್ ಕುಕಿಂಗ್ ಕನ್ನಡದಲ್ಲಿ. ಇವತ್ತು ನಾವು ಎರಡು ವೆರೈಟಿ ಕುಲ್ಫಿ ಮಾಡ್ತಾ ಇದ್ದೀವಿ. ಒಂದು ಮ್ಯಾಂಗೋ ಕೇಸರ್ ಕುಲ್ಫಿ, ಒಂದು ಕೇಸರ್ ಕುಲ್ಫಿ. ಇವೆರಡನ್ನು ಹೇಗೆ ಮಾಡಬೇಕು ಮನೆಯಲ್ಲಿ ನಡೀರಿ ನಾವು ಕಲ್ತ್ಕೊಳ್ಳೋಣ. ಮೊದಲು ನಾವು ಮ್ಯಾಂಗೋವನ್ನು ಈ ರೀತಿ ಪೀಲ್ ಮಾಡ್ಕೊಂಡು ಚಿಕ್ಕದಾಗಿ ಪೀಸಸನ್ನು ಕಟ್ ಮಾಡ್ಕೊಂಡು ತೊಗೊಳ್ಳೋಣ. ಇದು ಮ್ಯಾಂಗೋ ಪ್ಯೂರಿ ಮಾಡೋಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಇದು ಮ್ಯಾಂಗೋ ಪ್ಯೂರಿ ನಾವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೋಬೋದು ಒಂದು ತಿಂಗಳಿಗೋಸ್ಕರ. ಸೊ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ಮ್ಯಾಂಗೋ ಪ್ಯೂರಿ ನಾವು ಮಿಲ್ಕ್ ಶೇಕ್ ಆಗಲಿ, ಮ್ಯಾಂಗೋ ಐಸ್ ಕ್ರೀಮ್ ಆಗಲಿ, ಮ್ಯಾಂಗೋ ಕುಲ್ಫಿ ಆಗಲಿ ಈಸಿಯಿಂದ ಮಾಡ್ಕೋಬೋದು. ಫ್ರೀಝರಿಂದ ತೆಗೆದ ನಂತರ ಇಮಿಡಿಯೇಟ್ಲಿ ನಾವು ಯೂಸ್ ಮಾಡ್ಕೋಬೋದು. ಇವಾಗ ಇದು ಪೀಸಸನ್ನು ಮತ್ತು ಸಕ್ಕರೆಯನ್ನು ಹಾಕಿ ಒಂದು ಪ್ಯಾನಲ್ಲಿ ನಾವು ಕುಕ್ ಮಾಡ್ಕೊಳ್ಳೋಣ. ಇವಾಗ ಎರಡು ಮ್ಯಾಂಗೋ ಮತ್ತು ಸಕ್ಕರೆ ನೀರನ್ನು ರಿಲೀಸ್ ಮಾಡುತ್ತೆ. ಈ ನೀರನ್ನು ರೆಡ್ಯೂಸ್ ಮಾಡ್ಕೊಂಡು ಥಿಕ್ ಆಗೋತನ ನಮಗೆ ಇದನ್ನು ಕುಕ್ ಮಾಡ್ಕೊಂಡು ತೊಗೋಬೇಕು. ಆಮೇಲೆ ನೀರು ರೆಡ್ಯೂಸ್ ಆದ ನಂತರ ಥಿಕ್ ಆದ ನಂತರ ಇದಕ್ಕನ್ನು ಫ್ಲೇಮನ್ನು ಆಫ್ ಮಾಡ್ಕೊಂಡು ಕೂಲ್ ಮಾಡ್ಕೊಂಡು ಏರ್ ಟೈಟ್ ಕಂಟೈನರ್ ಹಾಕಿ ಫ್ರೀಝರ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇವಾಗ ಹಾಲು ಕುಲ್ಫಿಗೋಸ್ಕರ ನಾವು ಬಾಯ್ಲ್ ಮಾಡೋಣ. ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ ನಾನು. ಫುಲ್ ಫ್ಯಾಟ್ ಮಿಲ್ಕ್ಲೇ ಥಿಕ್ಕು ಕ್ರೀಮಿ ಆಗುತ್ತೆ ನಿಮ್ಮ ಕುಲ್ಫಿ. ಸೊ ಇದು ಹಾಲು ರೆಡ್ಯೂಸ್ ಆದ ನಂತರ ಇದರೊಳಗಡೆ ಸಕ್ಕರೆ, ಕೇಸರಿ ಮತ್ತು ಇಲೈಚಿ ಪೌಡರ್ ಹಾಕಿ ಇನ್ನಷ್ಟು ಬಾಯ್ಲ್ ಮಾಡ್ಕೋಬೇಕು. ಸಕ್ಕರೆ ಹಾಕಿದ ನಂತರ ಹಾಲು ತಿಳಿ ಆಗುತ್ತೆ, ಅದಕ್ಕೋಸ್ಕರ ಇನ್ನಷ್ಟು ರೆಡ್ಯೂಸ್ ಮಾಡಿದ ನಂತರ ಅದರೊಳಗಡೆ ಖೋಯಾ ಹಾಕಬೇಕು. ಖೋಯಾ ನಿಮ್ಮ ಹತ್ರ ಇರಲಿಲ್ಲ ಅಂದರೂ ಮಿಲ್ಕ್ ಪೌಡರು ಇದ್ರೂ ಬಾದಾಮು ಮತ್ತು ಕ್ಯಾಶ್ಯೂ ಪೌಡರ್ನು ಹಾಕೋಬೋದು. ಅದರಲ್ಲಿಂದನೂ ಥಿಕ್ಕು ಕ್ರೀಮಿ ಆಗುತ್ತೆ ನಿಮ್ಮದು ಕುಲ್ಫಿ. ಇವಾಗ ಈ ಹಾಲನ್ನು ನಾವು ಎರಡು ಪೋರ್ಷನಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. ಒಂದರಲ್ಲಿ ನಾವು ಮ್ಯಾಂಗೋ ಪಲ್ಪನ್ನು ಬಾಯ್ಲ್ ಕುಕ್ ಮಾಡ್ಕೊಂಡು ತೊಗೊಂಡಿದ್ದೀವಲ್ಲ, ಅದು ಗ್ರೈಂಡ್ ಮಾಡಿ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಈ ರೀತಿ ಕುಲ್ಫಿ ಮೋಲ್ಡಲ್ಲಿ ಹಾಕಿ ಮ್ಯಾಂಗೋ ಕೇಸರ್ ಕುಲ್ಫಿ ತಯಾರಾಗುತ್ತೆ. ಇನ್ನೊಂದು ಪೋರ್ಷನ್ ಹಾಲಲ್ಲಿ ನಮಗೆ ಏನೂ ಹಾಕೋದಿಲ್ಲ, ಅದನ್ನು ಆ ರೀತಿಯೇ ಮೋಲ್ಡಲ್ಲಿ ಹಾಕಿ ಕೇಸರ್ ಕುಲ್ಫಿ ತಯಾರಾಗುತ್ತೆ. ಇವೆರಡು ಮೋಲ್ಡನ್ನು ನಿಮಗೆ 6 ರಿಂದ 8 ಗಂಟೆ ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಂಡು ತೊಗೋಬೇಕು. 6 ರಿಂದ 8 ಗಂಟೆ ಆದ ನಂತರ ಫ್ರೀಝರಿಂದ ತೆಗೆದು ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಮ್ಯಾಂಗೋ ಕೇಸರ್ ಕುಲ್ಫಿ ಆವಾಗ ರೆಡಿ ಆಗಿದಿರುತ್ತೆ. ಕೇಸರಿ ಮ್ಯಾಂಗೋ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೋಸ್ಕರ. ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಇನ್ನಷ್ಟು ರೆಸಿಪಿ, ಇನ್ನಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ಬಾಯ್.